ಇರುವಂಥ ರಸ್ತೆಗಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆಗೆ ಬಹುತೇಕ ಕಡೆ ಆಕ್ಸಿಡೆಂಟ್ ಝೋನ್ಗಳಾಗಿ ಈ ರಸ್ತೆಗಳು ಮಾರ್ಪಾಡಾಗಿದೆ ಅನ್ನುವಂಥ ಒಂದು ರಿಪೋರ್ಟ್ ಬರ್ತಾ ಇದೆಯಂತೆ. ಅಲ್ಲಿಗೆ ಕರ್ನಾಟಕದ ಬಹುತೇಕ ರಸ್ತೆಗಳು ಕೂಡ ಆಕ್ಸಿಡೆಂಟ್ಗಾಗಿ ಕಾದು ಕುಳಿತಿದೆಯಾ ಅನ್ನುವಂಥ ಪ್ರಶ್ನೆ. ಕಾರಣ 40,000 ಆಕ್ಸಿಡೆಂಟ್ಗಳು ಇಲ್ಲಿ ತನಕ ಕರ್ನಾಟಕದ ಬಹುತೇಕ ರಸ್ತೆಗಳಲ್ಲಿ ಆಗಿದೆ ಅನ್ನೋದು ಕೂಡ ಈ ವರದಿಯಲ್ಲಿ ಈ ಅಂಶಗಳು ಕೂಡ ಉಲ್ಲೇಖ ಆಗಿದೆ. ಹಾಗಾಗಿ ಈ ಅಂಕಿ ಅಂಶವನ್ನ ನೋಡಿದಾಗ ಸಹಜವಾಗಿ ಆತಂಕ ಆಗುತ್ತೆ. ಕರ್ನಾಟಕದಲ್ಲಿ ವರ್ಷಕ್ಕೆ 40,000 ಆಕ್ಸಿಡೆಂಟ್ ಆಗ್ತಾ ಇದೆಯಂತೆ. ರಸ್ತೆ ಅಪಘಾತದಿಂದಲೇ ಸಾವನ್ನಪ್ಪಿದ್ದಾರಂತೆ 11,000 ಜನ. ಪ್ರತಿ ಗಂಟೆಗೆ 45 ರೋಡ್ ಆಕ್ಸಿಡೆಂಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಒಂದೊಂದು ರೋಡಲ್ಲಿ ಒಂದೊಂದು ಆಕ್ಸಿಡೆಂಟ್, ಅಲ್ಲಿಗೆ 45 ಅಂತ ನೀವು ಪರಿಗಣಿಸಬಹುದು. ಆಕ್ಸಿಡೆಂಟ್ ಆದವರಿಗೆ ಸೂಕ್ತ ಸಮಯದಲ್ಲಿ ಸರಿಯಾಗಿ ಚಿಕಿತ್ಸೆ ಕೂಡ ಸಿಗ್ತಾ ಇಲ್ಲ. ಟ್ರೀಟ್ಮೆಂಟ್ ಆಗದೆ ಮರಣದ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆಯಂತೆ. ರೋಡ್ ಆಕ್ಸಿಡೆಂಟ್ ಆದವರಿಗೆ 1.5 ಲಕ್ಷ ಆರ್ಥಿಕ ನೆರವನ್ನ ಸರ್ಕಾರ ಕೊಡ್ತಾ ಇತ್ತು. ಇದೀಗ ಹೆಚ್ಚುವರಿಯಾಗಿ 1 ಲಕ್ಷ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಇಷ್ಟು ದಿನ ಗೋಲ್ಡನ್ ಅವರ್ನಲ್ಲಿ ಈ ಆಕ್ಸಿಡೆಂಟ್ ಆದಾಗ ಅವ್ರನ್ನ ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲು ಮಾಡೋದು, ಇಂಥ ಘಟನೆಗಳು ಆಗಿದೆಯಾ ಅಂತ ಅಂದ್ರೆ ಇಲ್ಲ. ಆಸ್ಪತ್ರೆಗೆ ಬಹುತೇಕ ಸಲ ಅವ್ರನ್ನ ದಾಖಲು ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಸಾವನ್ನಪ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಜೊತೆಗೆ ಸರ್ಕಾರದಿಂದ ಬರಬೇಕಾದಂಥ ಆರ್ಥಿಕ ನೆರವು ಕೂಡ ಮೃತರ ಕುಟುಂಬಸ್ಥರಿಗೆ ತಲುಪ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪ ಈ ವರದಿಯಲ್ಲಿ ಈ ಎಲ್ಲ ಅಂಕಿ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ.